ನಾನು ಹೇಳ್ದಂಗೆ ಇದು ಈ ವಿ ಬಿ ಗ್ರಾಮ್ಜಿ ಆ್ಯಕ್ಟ್ ಏನಿದೆ ಇದು ಜೀವನೋಪಾಯದ ವಿರುದ್ಧ ಇದೆ. ಪಂಚಾಯತ್ ಅಧಿಕಾರಗಳನ್ನು ಕಸ್ಕೊಳ್ಳುವ ಒಂದು ಹುನ್ನಾರ ಇದೆ. ಮಹಿಳೆಯರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಕೆಲಸದಿಂದ ದೂರ ಇಡುವಂಥ ಒಂದು ಸಂಚಿದೆ ಮತ್ತು ಸಂವಿಧಾನದ ವಿರೋಧಿ ನಿಯಮಗಳು ಕೂಡ ಆಗಿದೆ. ಇವತ್ತು ನಿಮಗೆ ಇದರ ಪರಿಣಾಮ ಏನಾಗ್ಬೋದು ಅಂದ್ಬಿಟ್ಟು ಅಂಕಿಅಂಶಗಳನ್ನು ಕೊಟ್ಟರೆ ತಮಗಿನ್ನ ಹೆಚ್ಚು ಇದ್ರ ಬಗ್ಗೆ ಕಾಳಜಿ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5-3 ವರ್ಷದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸೃಷ್ಟಿ ಮಾಡಿದ್ದು 36 ಕೋಟಿ ಮಾನವ ದಿನಗಳು, 36 crore person days. ಇದರ ಲಾಭ ಪಡೆದಿದ್ದು 1 ಕೋಟಿ ಕುಟುಂಬಗಳು. ಈ 1 ಕೋಟಿ ಕುಟುಂಬಗಳು 16 ಲಕ್ಷ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿದೆ. ಇದರಲ್ಲಿ 36 ಲಕ್ಷ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಯೋಜನೆ. ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಅವಕಾಶ ಇರೋದು ಇದರಲ್ಲಿ. ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 52% ಪಾಲು ಮಹಿಳೆಯರದಿದೆ. ಈಗ ನೀವೇ ಯೋಚನೆ ಮಾಡಿ, ಒಂದು ವೇಳೆ ಈ ಯೋಜನೆ ತೆಗೆದುಬಿಟ್ರೆ ಆ 1 ಕೋಟಿ ಕುಟುಂಬದವರು ಎಲ್ಲಿ ಹೋಗಬೇಕು? 30-40 ಲಕ್ಷ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಉದ್ಯೋಗಕ್ಕೋಸ್ಕರ ಎಲ್ಲಿ ಹೋಗಬೇಕು? ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಹೇಗಾಗಬೇಕು? ಪಂಚಾಯತ್ಗಳು ಕಾರ್ಯನಿರ್ವಹಿಸೋದು ಹೇಗಾಗಬೇಕು ಅಂತ ತಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಕರೆಪತ್ರದಲ್ಲಿ ಇದರ ದುಷ್ಪರಿಣಾಮಗಳನ್ನು ನಾವು ಕೊಟ್ಟಿದ್ದೇವೆ. ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ. ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟದಲ್ಲಿ ಈಡಾಗ್ತಾರೆ. ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ ಆಗುತ್ತೆ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ ಆಗುತ್ತೆ. ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗುತ್ತೆ. ಬಲವಂತ ವಲಸೆ, ಗ್ರಾಮೀಣ ಜೀವನೋಪಾಯ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ ಇರುತ್ತೆ. ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸೀಮಿತವಾಗುತ್ತೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸಲು ಪಂಚಾಯಿತಿಗೆ ಅಧಿಕಾರ ಮೊಟಕು ಆಗುತ್ತೆ. ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರ ಬೇಡಿಕೆ ಇಡುವ ಆಸಕ್ತಿ ಇರೋದಿಲ್ಲ. ಈಗ ಇಷ್ಟೆಲ್ಲ ದುಷ್ಪರಿಣಾಮ ಇದ್ರೂ ಕೂಡ ಬಿಜೆಪಿಯವರು ಇದು ಆಗಲೇಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿಯವರ ವಾದ ಏನು ಅಂದರೆ, ನೀವು ದಿನ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ, 100ರಿಂದ 125 ದಿನ ನಾವು ಮಾಡಿದ್ದೀವಿ ಅಂತ. ಇಡೀ ರಾಷ್ಟ್ರದಲ್ಲೇ ಮೋದಿ ಸರ್ಕಾರ ಬಂದ ಮೇಲೆ 100 ದಿನ ಕೆಲಸ ಕೊಟ್ಟಿದ್ದು ಬರೀ 2% ಜನಕ್ಕೆ. ಕಾರಣ ಏಕಪ್ಪ ಅಂದರೆ, ಕಳೆದ 10 ವರ್ಷದಿಂದ ಅವರು ಮನ್ರೇಗಾ ಬಜೆಟ್ ಕಡಿತ ಮಾಡಿಕೊಂಡೇ ಬಂದಿದ್ದಾರೆ. ಒಂದೇ ವರ್ಷದಲ್ಲಿ 60,000 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ರು ಬಜೆಟನ್ನು. ನೀವು ದುಡ್ಡು ಹಾಕಲ್ಲ ಅಂದರೆ ಮಾನವ ದಿನಗಳನ್ನು ಹೇಗೆ ಸೃಜನೆ ಮಾಡ್ತೀರಾ? ಓನ್ಲಿ 2% ಇನ್ ಎಂಟೈರ್ ಕಂಟ್ರಿ ಗಾಟ್ 100 days ಜಾಬ್. ಯಾಕಂದರೆ ಇವರು ಬಜೆಟೇ ಇಟ್ಟಿಲ್ಲ. 125 ದಿನ ಕೊಡ್ತೀವಿ, 125 ದಿನ ಕೊಡ್ತೀವಿ ಅಂತ ಬೊಬ್ಬೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೇಗೆ ಕೊಡ್ತಾರಂತ ಹೇಳ್ತಾ ಇಲ್ಲ. ಈ ಬಜೆಟೇ ಹಾಕಿಲ್ಲ ಅಂದರೆ ಇವರು ಉದ್ಯೋಗ ಸೃಷ್ಟಿ ಹೇಗೆ ಮಾಡೋಕ್ಕಾಗ್ತದೆ? ನೀವು ಮೊನ್ನೆ ನೋಡಿರ್ಬೋದು, ಎಲ್ಲ ಕಡೆ ಇವರು ಬರೀ ಅದು ಒಂದೇ ಹೇಳ್ಕೊಂಡು ಹೋಗ್ತಾ ಇದ್ರೆ ವಿನಃ ಬೇರೆ ಯಾವುದು ಲಾಜಿಕಲ್ ಆಗಿ ಅವ್ರದ್ದು ಉತ್ತರ ಇಲ್ಲ ಇದಕ್ಕೆ. ಆದ್ದರಿಂದ ನನ್ನ ಮನವಿ ಇಷ್ಟೇ, ಎಲ್ಲ ನಮ್ಮ ಪಕ್ಷದ ಸದಸ್ಯರ ಹತ್ರ, ಅವರ ಒಂದು ನೆರೆಟಿವ್ಗೆ ನಾವು ಬೀಳೋದು ಬೇಡ. ನಮ್ಮ ಒತ್ತಾಯ ಇಷ್ಟೇ,
ಉದ್ಯೋಗವನ್ನು ಉಳಿಸ್ಬೇಕು, ಕಾರ್ಮಿಕರ ಕನಿಷ್ಠ ವೇತನ ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು, ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ಈ ಒಂದು ತೆರಿಗೆ ಭಯೋತ್ಪಾದನೆ ಏನಿದೆ ಅದು ನಿಲ್ಲಬೇಕು. ಕನ್ನಡಿಗರ ಶ್ರಮ ಬೇಕು, ಅವರಿಗೆ ಅವರ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು. IT-ನಲ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಾವು ನಂಬರ್ 1 ಇನ್ ದ ಕಂಟ್ರಿ ಇದ್ದೀವಿ. GST ತೆರಿಗೆನಲ್ಲಿ ನಾವು ನಂಬರ್ 1 ಇದ್ದೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1 ಇದ್ದೀವಿ. ನಮ್ಮ ದುಡ್ಡೆಲ್ಲ ಇವತ್ತು ಕೇಂದ್ರಕ್ಕೆ ನಾವು ಕೊಡ್ತಾ ಇದ್ದೀವಿ, ಆದರೆ ನಮಗೆ ಬರ್ತಾ ಇರೋದು ಶೂನ್ಯ. ಸೊ ಆದ್ದರಿಂದ ನಮ್ಮ ಮೇಲೆ ಆಗ್ತಾ ಇರುವ ಈ ಆರ್ಥಿಕ ದೌರ್ಜನ್ಯವನ್ನು, ಈ ಟ್ಯಾಕ್ಸ್ ಟೆರರಿಸಮನ್ನು ನಿಲ್ಲಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಜನರಿಗೆ ಉದ್ಯೋಗದ ಅವಕಾಶ ಕೊಡಬೇಕು, ಕಾರ್ಮಿಕರ ಬದುಕನ್ನು ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ನಾವು ಮೊಟಕುಗೊಳಿಸಲಾರದೆ ವಿಕೇಂದ್ರೀಕರಣ ಅಧಿಕಾರವನ್ನು ಮೇಲಿಡಬೇಕು ಅಂದ್ಬಿಟ್ಟು ನಾವು ಒತ್ತಾಯಿಸಬೇಕು ಹೊರತು ಅವರ ಒಂದು ನರೇಟಿವ್ಗೆ ನಾವು ಹೋಗಬಾರ್ದು. ಭಾಳ ಸ್ಪಷ್ಟವಾಗಿದೆ, ಇದು ರಾಮನ ಹೆಸರಲ್ಲಿ ಬಿಲ್ ಮಾಡಿಲ್ಲ, ಇದು ಸೀತಾರಾಮೂ ಅಲ್ಲ, ದಶರಥ್ ರಾಮನೂ ಅಲ್ಲ, ಇದು ನಾಥೂರಾಮ್ ಗೋಡ್ಸೆ ಗಾಂಧಿಯವ್ರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಅಂತ ಹೇಳಿದಾರಲ್ಲ, ನಾಥೂರಾಮ್ ಗೋಡ್ಸೆ ಇದು. ಇವರು ರಾಮ್ ರಾಜ್ಯ ಕಟ್ಟಬೇಕಂತ ಇದ್ದಾರಲ್ಲ, ರಾಮ್ ರಾಜ್ಯ ಕಟ್ಟಬೇಕು ಅಂದರೆ ಆ ರಾಮ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಜಾಗ ಇಲ್ವಾ? ಆ ರಾಮ್ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರವನ್ನು ಯಾರು ನಡೆಸ್ಬೇಕಂತ ಗೊತ್ತಾಗಬೇಕಲ್ವಾ? ಆ ರಾಮ್ ರಾಜ್ಯದಲ್ಲಿ ಸಂವಿಧಾನ ಇಲ್ವಾ? ಆದ್ದರಿಂದ ನಾವು ಆ ನೆರೆಟಿವಿಗೆ ಹೋಗೋದೇ ಬೇಡ. ದಯವಿಟ್ಟು ಉದ್ಯೋಗವನ್ನು ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು ಅಂತ ಅಷ್ಟೇ ನಮ್ಮ ಹೋರಾಟ ಇರಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ಅವರ ಒಂದು ನಮ್ಮ ಪರ್ಮಿಷನ್ ಬೇಕಾಗಿದೆ. ಯಾಕಂದರೆ ಇದ್ರ ಬಗ್ಗೆನೇ ಸುಪ್ರೀಂ ಕೋರ್ಟ್ ವಕೀಲರು ಬಂದಿದ್ದಾರೆ. ನಾವು ಇದನ್ನು ಕಾನೂನು ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಈ ಭಾಷಣ ಆದಮೇಲೆ ನನಗೆ ಅನುವು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಮತ್ತು ತಮ್ಮೆಲ್ಲರ ಹತ್ರ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.